ವಿದ್ಯಾಭ್ಯಾಸ ಬೇಡಪ್ಪ ಅನ್ನೋ ನಿಟ್ಟಿನಲ್ಲಿ ಯಾವ ವಿದ್ಯಾರ್ಥಿಗಳು ಇವತ್ತಿಲ್ಲ. ಅವ್ರವ್ರ ಬುದ್ಧಿಮಟ್ಟ ದೇವ್ರು ಎಷ್ಟು ಕೊಟ್ಟಿರ್ತಾರೆ ಅಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೇ ಮಾಡ್ತಾರೆ. ನಾ ಬಹಳಷ್ಟು ಹುಡುಗರಲ್ಲಿ ಹೊರಗಡೆ ನಾನು ಚರ್ಚೆನೂ ಮಾಡ್ತಿರ್ತೀನಿ, ಆಮೇಲೆ ನಮ್ಮ ಮಕ್ಕಳನ್ನು ಕೂಡ ನಾವು ನೋಡ್ತಿರ್ತೀವಿ. ನಮ್ಮ ಭಾವನೆ ಏನಿರ್ಬೇಕು, ನಿಯತ್ತಾಗಿ ಮಾಡಲಿ ಅನ್ನೋದೈತಿ. ಈಗ ಇನ್ನೊಬ್ರು ಕಂಪೇರ್ ಮಾಡಿ ಅವನಿಗೆ ನಾವು ಏನ್ರಿ ಅವನ ಮೇಲೆ ಹೊರೆ ಹಾಕಿ ನಾವು ಮಾಡಬಾರ್ದು. ನಮ್ಗೆ ನಮ್ಮ ಮಕ್ಕಳ ಭವಿಷ್ಯ ಮುಖ್ಯವಾಗೈತಿ. ಒಂದು ವಾತಾವರಣ ಒದಗಿಸಿಕೊಟ್ಟಿದ್ದಾತಪ್ಪ ಅಂತಂದ್ರೆ ಆ ಮಕ್ಕಳು ನಾವು ಹೆಂಗ ಹೇಳ್ತೀವಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಮಾರ್ಕ್ಸನ್ನು ತೆಗಿತಾರೆ. ಇದು ಗ್ಯಾರಂಟಿ. ಎಲ್ಲರ ಮಕ್ಕಳು ಒಂದೇ ತರ ಇರಂಗಿಲ್ಲ. ಎಲ್ಲ ಮಕ್ಕಳ ವಿದ್ಯಾಮಟ್ಟ ಬುದ್ಧಿಮಟ್ಟ ಒಂದೇ ಆಗಿರಂಗಿಲ್ಲ. ಅವರವರ ಒಂದು ಅನುಗುಣವಾಗಿ ಅದು ಇನ್ನೂ ಒಂದು ಏನಂತಂದ್ರೆ ಗಾಡಿ ಇಟ್ಟು ಅಂತಂದು ಹೇಳ್ಬೋದು. ಅದನ್ನ ಎಲ್ಲರೂ ಕೂಡ ಇಲ್ಲ ಅಂತಂದ್ರೆ ಗುರುಗಳು ಒಂದೇ ರೀತಿಯಾಗಿ ಪಾಠ ಮಾಡ್ತಾರ. ಎಲ್ಲ ಒಂದು ಕಾಲೇಜಿನೊಳಗಾಗಿರ್ಬೋದು, ಹೈಸ್ಕೂಲ್ ಮಟ್ಟದೊಳಗಾಗಿರ್ಬೋದು, ಅಥವಾ ಪ್ರೈಮರಿ ಮಟ್ಟದೊಳಗಾಗಿರ್ಬೋದು. ಗುರುಗಳು ಇವ ಮುಂದುವರಲಿ ಅವ ಹಿಂದೋಗಲಿ ಅಂತಕ್ಕಂಥ ಭಾವನೆ ಯಾರಿಗಿರಂಗಿಲ್ಲ. ಗುರುಗಳು ಎಲ್ಲರಿಗಾಗಿ 100 ವಿದ್ಯಾರ್ಥಿಗಳಿಗೆ ಒಂದೇ ಪಾಠವನ್ನು ಮಾಡ್ತಾರೆ. ಆ ಗುರುಗಳ ತಲೆಯೊಳಗೆ ಏನಿರ್ತೈತೆ ಅಂತಂದ್ರೆ 100ಕ್ಕೆ 100 ಮಂದಿ ಕೂಡ ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಜಾಣರಾಗಲಿ ಅನ್ನೋ ನಿಟ್ಟಿನೊಳಗೆ ಪಾಠ ಮಾಡ್ತಾರೆ ಹೊರತು 10 ಮಂದಿ ಮುಂದೆ ಕುಂತವ್ರು ಜಾಣಾಗಲಿ ಹಿಂದೆ ಕುಂತವ್ರು ದಡ್ಡರಾಗಲಿ ಅಂತಕ್ಕಂಥ ಭಾವನೆ ಯಾವುದೇ ಗುರುವಿಗಿರಂಗಿಲ್ಲ. ಹಾಗಾಗಿ ನಾವೇನ್ ಮಾಡೋದ್ರಿ, ನಮ್ಮ ಮಕ್ಕಳ ಕಲಿಕೆಗೆ ಪೂರಕವಾಗಿ ನಮ್ಮ ಮಕ್ಕಳು ಏನು ಕಲಿಯಾಕತ್ತಾರ ಅದಕ್ಕವಾಗಿ ನಾವೇನ್ ಮಾಡೋದ್ರಿ, ಅವ್ರಿಗೆ ಪುಷಪ್ ಮಾಡೋದು ಸರ್ ಅಂದ್ರೆ ಅವರಿಗೆ ಆ ಒಂದು ನಿಟ್ಟಿನೊಳಗೆ ನಾವು ಕೊಂಡೊಯ್ಯೋದು. ನಾವು ಕೊಂಡೊಯ್ದ ಕ್ರಿಯಾವತ್ತಪ್ಪ ಅಂತಂದ್ರೆ ಪ್ರಾಮಾಣಿಕವಾಗಿ ನಮ್ಮ ಮಕ್ಕಳು ಪ್ರಯತ್ನ ಮಾಡೇ ಮಾಡ್ತಾರ, ಇಲ್ಲ ಅನ್ನೋ ಮಾತಿಲ್ಲ. ಯಾಕಂದ್ರೆ ನಮ್ಮ ಆದರ್ಶ ನಾವೇನು ತಂದೆ ತಾಯಿಗಳಿದೀವಿ, ನಮ್ಮನ್ನು ನೋಡಿ ಮಕ್ಕಳು ಅನುಕರಣೆಯನ್ನು ಮಾಡ್ತಾರೆ. ಹಂಗೇನ ನಾನು ನೋಡಿದ ಪ್ರಕಾರ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗಲಿ ಅಂತಕ್ಕಂಥ ತಂದೆ ತಾಯಿಯರು ಯಾರೇ ಇಲ್ಲ. ಎಲ್ಲರೂ ಕೂಡ ಅವರವ್ರ ಮಕ್ಕಳ ಭವಿಷ್ಯ ಏನೈತಿ ರೂಪಿಸುವ ನಿಟ್ಟಿನೊಳಗ ಪ್ರಾಮಾಣಿಕವಾಗಿ ತಂದೆ ತಾಯಿಗಳು ಪ್ರಯತ್ನ ಮಾಡಕತ್ತಾರ, ಗುರುಗಳು ಪ್ರಯತ್ನ ಮಾಡಕತ್ತಾರ. ಆಮೇಲೆ ಬಹಳ ಕಡಿಮೆ ವಿದ್ಯಾರ್ಥಿಗಳು ನಾನು ಕೇಳೀನಿ ಸರ್ ಜೋಡಿ, ನಾನು ಬಹಳಷ್ಟು ಸಲ ನಾನು ಗರ್ಗಿ ಸರ್ಗಳು ಮಾತಾಡೀನಿ ಈ ವಿಷಯವಾಗಿ. ಅವರು ನಾವು ಸೇರ್ತಿರ್ತೀನಿ ಸರ್ ಕಡೆ ಬರ್ತಿರ್ತೀನಿ, ಎಲ್ಲ ವಿದ್ಯಾರ್ಥಿಗಳು ಹೆಂಗೆ ನಮ್ಮ ಮಗ ಹೆಂಗೆ ಎಲ್ಲ ಕೇಳ್ತಿರ್ತೀವಿ. ಆದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅಷ್ಟೇ ಹೇಳ್ತಾರೆ. ಅವರು ಒಂದು 4-5 ಜನರದಾರೆ ಸ್ವಲ್ಪ ಮಾತು ಕೇಳಂಗಿಲ್ಲ. ಉಳಿಕೆದೇನ್ರಿ ಈಗ 195ರಷ್ಟು ಮಕ್ಕಳು ಪ್ರಾಮಾಣಿಕವಾಗಿ ಎಲ್ಲರೂ ಪ್ರಯತ್ನ ಮಾಡಕತ್ತಾರ ಅಂತಂದು ಹೇಳಿ ಬಹಳ ಸಲ ಕೇಳಿದ್ರು. ಹಾಗಾಗಿ ಇಲ್ಲಿ ಇರ್ತಕ್ಕಂಥದ್ದು ಈಗೇನಪ್ಪ ಅಂತಂದ್ರೆ ನಮ್ಮನ್ನು ಬರ್ತಕ್ಕಂಥದ್ದು ಮಕ್ಕಳಿಗೆ ನಾವು ಕಲಿಕೆಯ ಪೂರಕ ವಾತಾವರಣನ ನಾವು ನಿರ್ಮಿಸ್ಕೊಡೋಣ. ಆ ಮಕ್ಕಳು ಏನೈತಿ 100ಕ್ಕೆ 100 ನಾವು ಮಾಡಿದ ಕರೆವಾಗಪ್ಪ ಅಂತಂದ್ರೆ ಈ ಒಂದು ಕೆಲಸವನ್ನ ಅವರು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ನಮ್ಮ ಆಸೆಯನ್ನ ಆ ಮಕ್ಕಳು ಈಡೇರಿಸ್ತಾರೆ. ಹಾಗಾಗಿ ನಾವು ಈ ಒಂದು ಕೆಲಸ ಮಾಡ್ಬೇಕಾಗೈತಿ. ಆಮೇಲೆ ಇನ್ನೂ ಒಂದು ಏನ್ರಿ, ನನ್ನ ಅಭಿಪ್ರಾಯ ಇನ್ನೂ ಒಂದು ಏನೈತೆ ಅಂತಂದ್ರೆ ನಾವು ರ್ಯಾಂಕು ಅನ್ನೋದು ಬೇಡ. ನಮಗೆ ನಮ್ಮ ಮಕ್ಕಳಿಗೆ ಆಟ ಪಾಠ ಅದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ಕೂಡ ಸ್ವಲ್ಪ ಅವ್ರು ಬಿಡೋನು ಕೊಡೋಣ. ಅವ್ರಿಗೆ ಮುಂಜಾನೆಯಿಂದ ನೋಡ್ರಿ, ಈಗ ನಾವು ನೋಡಕತ್ತೀವಲ್ರಿ, ಬೆಳಿಗ್ಗೆ ಸ್ನಾನ ಮಾಡಿ ಮಕ್ಕಳು ಬಂದ್ರಪ್ಪ ಅಂತಂದ್ರ ಇಲ್ಲೆಲ್ಲ ಅವರೆಲ್ಲ ಕೆಲಸ ಇಲ್ಲೆಲ್ಲ ಪಾಠಗಳನ್ನ ಕೇಳಿ ಮನೆಗೆ ಬಂದು ಮತ್ತೆ ಒಳ್ಳೆ ಚಾಲು ಮಾಡಿಬಿಡ್ತಾರೆ. 12 ಗಂಟೆನೂ ಆಗ್ತೈತಿ, 1 ಗಂಟೆನೂ ಆಗ್ತೈತಿ, 2 ಗಂಟೆನೂ ಆಗ್ತೈತಿ, 3 ಗಂಟೆನೂ ಆಗ್ತೈತಿ. ಅಷ್ಟರವರೆಗೆ ನಮ್ಮ ಮಕ್ಕಳು ಕಲಿಯಾಕತ್ತಾರೆ ನಾವು ನೋಡಿದ ಪ್ರಕಾರ, ಕೇಳಿದ ಪ್ರಕಾರ. ಮತ್ತೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಇರಲಿಲ್ಲ, ಮತ್ತೆ ಹೊಳ್ಳ ಅವ್ರ ಮೇಲೆ ಹೊರೆ ಹಾಕೋದು ಬೇಡ. ಈಗಿದು ನಾವು ಒಮ್ಮೆ ಒಬ್ಬ ನಮ್ಮ ಹಿರಿಯರು ಇಲ್ಲಿ ಸಂಕನೂರು, ನೀವು ಯಾರು ಇಲ್ಲಿ ಅವ್ರಿಗೇನು ಕೇಳಿರ್ಬೇಕಿಲ್ಲ, ಸಂಕನೂರು ಗ್ರಾಮ ಏನೈತಿ ಇಲ್ಲಿ ನಮ್ಮ ಪಕ್ಕದೊಳಗ ಹಳ್ಳಿ, ಅಲ್ಲಿ ಅಮರಪ್ಪ ಅಂತಂದು ಹೇಳಿ ಒಬ್ರು ನಮ್ಗೆ ಅಗದಿ ಹಿರಿಯರು ಮಾರ್ಗದರ್ಶಕರು ಅವರು ನಾವು ಸುಮ್ಮನೆ ಹಂಗೆ ಕಾಮನ್ ಆಗಿ ಮಾತಾಡಕತ್ತೀವಿ. ಒಂದ್ಸಲ ಅವ್ರು ಹೇಳಿದ್ರು PUC ಸೈನ್ಸ್ ಅಂದ್ರೆ ಹೆಂಗ ಅಂತಂದು ಹೇಳಿ ಒಂದು ಚರ್ಚೆ ಬಂತು. ಹಂಗೆ ನಮ್ಗೆ ಅವ್ರಿಗೆ PUC ಸೈನ್ಸ್ ಅಂತಂದ್ರೆ IAS ಎಕ್ಸಾಮ್ ಇದ್ದಂಗ್ರಿ ಅಂತಂದು ಹೇಳಿದ್ರು ಅವರು. ಹಂಗೆ ಯಾಕಂತೀರಿ ಅಷ್ಟು ದೊಡ್ಡ ಎಕ್ಸಾಮ್ ಅನ್ರಿ ಏನ್ರ ಅಂದೇನ? ಇಲ್ರಿ, ಅದು ಇರ್ತಕ್ಕಂಥದ್ದು ಫುಲ್ ಹಾರ್ಡ್ ಐತಿ, ನಾನು ಕಲ್ತೀನಿ, ಒಂದು ಸಬ್ಜೆಕ್ಟ್ ಒಳಗೆ ನಾನು ಫೇಲ್ ಆದೆ ಅಂತ ಹೇಳಿದ್ರು ಅವರು. ಅವ್ರ ಅನುಭವದ ಮಾತುಗಳನ್ನು ಹೇಳಿದ್ರು ಅವರು. ಅವ್ರು ಎಷ್ಟು ಈಗ ಒಂದು 80 ವಯಸ್ಸಿನವರು ಇದ್ರು ಅವರು. ಹಾಗಾಗಿ ಅವ್ರ ಅನುಭವದ ಪ್ರಕಾರನೂ ಕೂಡ ಇದು ಒಂದು ಸ್ವಲ್ಪ ಟಫ್ ಆಗುತ್ತೆ. ಎಲ್ಲರಿಗೂ ಕೆಲವೊಂದಿಷ್ಟು ಜನರಿಗೆ ವಿದ್ಯಾರ್ಥಿಗಳಿಗೆ ಈಸಿ ಆಗ್ಬಹುದು. ಎಲ್ಲರಿಗೆ 100ಕ್ಕೆ 100 ಏನೈತ್ರಿ. ಆಮೇಲೆ ನಮ್ಮ ಒಂದಿಷ್ಟು ವಿದ್ಯಾರ್ಥಿಗಳು ಏನ್ರಿ ಕನ್ನಡ ಮೀಡಿಯಂದಿಂದ ಬಂದಂಥವ್ರು. ಇದು ಪಾಲಕರನ್ನ ನಾ ಯಾಕೆ ಹೇಳಕತ್ತೀನಿ ಅಂತಂದ್ರೆ ಇದು ಎಲ್ಲರದ ಸಮಸ್ಯೆ ಆಗಿದೆ. ನಮ್ದು ಇಲ್ಲೇ ವಾತಾವರಣ ಏನ್ರಿ ಕನ್ನಡ, ನಾವೆಲ್ಲರೂ ಏನ್ರಿ ಮಾತೃಭಾಷೆ ಕನ್ನಡ ಮಾತಾಡ್ತಕ್ಕಂಥವ್ರು ಮನೆ ಒಳಗ, ಆಮೇಲೆ ಸ್ಕೂಲ್ ಒಳಗೂ ಕೂಡ. ಇಲ್ಲಿ ಕಾಲೇಜ್ ಒಳಗೆ ಬರ್ತಾರೆ ನಮ್ಮ ಮಕ್ಕಳು, ಪ್ಯೂರ್ ಎಲ್ಲರೂ ಇಂಗ್ಲೀಷ್ ಮಾತಾಡಂಗಿಲ್ರಿ. ಇಲ್ಲಿ ನಮಗೇನ್ರಿ ನಮ್ಮ ಮಾತೃಭಾಷೆ ಕನ್ನಡ ಐತಿ. ನಮಗೆ ಅಷ್ಟಾಗಿ ಇಂಗ್ಲೀಷ್ ನಾಲೆಜ್ ನಮಗಿಲ್ಲ. ನಾವೇನಂತೀವಿ ನಮ್ಮ ಮಕ್ಕಳಿಗೆ, ನೀ 100ಕ್ಕೆ 100 ಬಾ, 100ಕ್ಕೆ 100 ಬಾ,
ಅದಾವಲ್ಲ, ನಮ್ಮ ಪಾಯಿಂಟ್ ಅದಾವ, ನಮ್ಮ ಕೊರತೆಗಳು ಅದಾವು, ನಮ್ಮ ನ್ಯೂನತೆಗಳು ಅದಾವು. ಹಾಗಾಗಿ ನಾವು ಅಷ್ಟು ಮಕ್ಕಳಿಗೆ ಬಹಳ ಒಂದು ಹೇರುದು ಬೇಡ. ನಮ್ಮ ಮಕ್ಕಳು ಏನಾಗಲಿ ಮಾನವನಾಗ ಏನಾಗ್ಲಿ ಮುಂಚೆಗ ಮನುಷ್ಯನಾಗ ಅಂತಂತಾರೆ. ಯಾರು ಹಿರಿಯರು ಕೇಳಿದ್ರೆ ಮನುಷ್ಯನಾಗ ಅಂತಂತಾರಲ್ಲ, ಹಂಗ ನಮ್ಮ ಮಕ್ಕಳು ವಿದ್ಯಾರ್ಥಿಗಳಾಗಲಿ, ಅವ್ರು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ. ನಾವು ಹಂಗ ಹೊರೆ ಹಾಕೋದು ಬೇಡ ನಮ್ಮ ಮಕ್ಕಳಿಗೆ ಅಂತ ನನ್ನ ಅಭಿಪ್ರಾಯ. ಆಮೇಲೆ ಈಗ ಸರ್ಟಿಫಿಕೇಟ್ ನಮಗೆ ಕೊಟ್ಬಿಡ್ತಾರೆ ನಮ್ಮ ಮಕ್ಕಳಿಗೆ, ನಮ್ಮ ಮಕ್ಕಳು ಕಲಿತಾರ ಸರ್ಟಿಫಿಕೇಟ್ ಸಿಕ್ಬಿಡ್ತೈತಿ. ಮುಂದೇನ್ರಿ ಅವ್ರವ್ರ ಭವಿಷ್ಯ ಅವ್ರು ನಿರೂಪಿಸುತ್ತಾರೆ. ಓಕೆ, ಆದ್ರೆ ನಾವು ಹಿಂಗ ಇರ್ಬೇಕು ಅನ್ನೋದು ಬೇಡ. ನೀ ಇದನ್ನ ಮಾಡು. ಬಹಳಷ್ಟು ತಂದೆ ತಾಯಿಗಳಿಗೆ ನಾವು ಅಲ್ಲಿ ಇಲ್ಲಿ ಸಿಕ್ಕಾಗ ಚರ್ಚೆ ಮಾಡಿದಾಗ ಈ ವಿಷಯ ಬರ್ತಿರ್ತೈತಿ. ನೀನು ಡಾಕ್ಟರ್ ಆಗ್ಬೇಕು ನೋಡು, ನೀನು ಇಂಜಿನಿಯರ್ ಆಗ್ಬೇಕು ನೋಡು, ನೀನು ಹಿಂಗ ಆಗ್ಬೇಕು ನೋಡು, ನೀನು ನೀಟ್ನೊಳಗೆ ಪಾಸ್ ಅಲ್ಲ ಅಂದ್ರೆ ಆತ. ಎಷ್ಟೋ ವಿದ್ಯಾರ್ಥಿಗಳು ನಮ್ಮ ಮುಂದೆ ಹೇಳ್ತಿರ್ತಾವೆ ಹುಡ್ರು, ನಾವು ಅವ್ರನ್ನ ಮಾತಾಡಿಸಿ ನಾವು ಆ ಹುಡ್ರು ಏನಂತಾರೆ, ನಮ್ಮ ತಂದೆ ತಾಯಿ ಭಾಳ ಪ್ರೆಷರ್ ಹಾಕಿಬಿಡ್ತಾರೆ ನಮಗೆ. ನಾವೇನು ಮಾಡೋದು, ನನಗೆ ಅದು ಹೋಗಂಗಲ್ಲ ತಲೆ ಒಳಗೆ, ಅಷ್ಟು ಕೆಪಾಸಿಟಿ ನನಗೆಲ್ಲ. ನಮ್ಮ ತಂದೆ ತಾಯಿ ಎಲ್ಲಿ ಬೇಸರ ಮಾಡ್ಕೊಂತಾರ, ಅವ್ರ ಸಲಹೆ ಚಿಂತೆ ಐತಿ. ಓದೋದಕ್ಕಿಂತ ತಂದೆ ತಾಯಿ ಚಿಂತೆ ಐತಿ ಬಿಡಕ್ಕೆ ಮಕ್ಕಳಿಗೆ. ಹಂಗೆ ಮಾಡೋದು ಬೇಡ ನಮ್ಮ ಮಕ್ಕಳಿಗೆ. ನಾವು ಅವ್ರಿಗೆ ಹೇಳೋದು, ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಪ್ಪ, ನಿನ್ನ ಮೇಲೆ ನನಗೆ ನಂಬಿಕೆ ಐತಿ, ನಿನ್ನ ಮೇಲೆ ನನಗೆ ಭರವಸೆ ಐತಿ, ನೀನು ಪ್ರಾಮಾಣಿಕವಾಗಿ ಕಷ್ಟಪಟ್ಟು ನಮ್ಮ ಹೆಸರು ತಗೊಂಬ, ನನಗೆ ಖುಷಿ ಐತಿ. ಹಂಗೆ ಹೇಳೋದು ನಾವು ಒಳ ಬರೀ ಅದನ್ನ ಹೇಳೋದು ಬೇಡ. 100ಕ್ಕೆ 100, 100ಕ್ಕೆ 90, 100ಕ್ಕೆ 95 ಅವ್ರು ಸರ್ ಕೊಡೋಕ್ಕಿಂತ ಮುಂಚೆಗ, ಅವ ಎಕ್ಸಾಮ್ ಪಾಸ್ ಮಾಡೋಕ್ಕಿಂತ ಮುಂಚೆಗ ನಾವೇ ಕೊಡಕ್ಕೆ ಹತ್ಬಿಡ್ತೀವಿ ಅವ್ರ ರಿಸಲ್ಟ್. ನೀ ದಾಟದಿ ನೋಡು, ನೀ 90 ತೊಗೊಂಡಿ ನೋಡು, 60 ತೊಗೊಂಡು ನೋಡು, 35 ತೊಗೊಂಡು ನೋಡು, ಹೋದ ಸಲ ಇಷ್ಟು ತೊಗೊಂಡಿದ್ದಲ್ಲ ನನಗೆ ಗೊತ್ತೈತಿ, ಈ ಸಲ 80 ಹೋಗಿ ನೋಡು. ಬೇಡ, ಹಂಗೆ ಮಾಡೋದು ಬೇಡ. ಅವ್ರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾರ. ನಾವು ಕಲಿಕೆ ಪೂರ್ವಕವಾಗಿ ವಾತಾವರಣ ಅವ್ರು ನಿರೀಕ್ಷಿಕೊಟ್ರಪ್ಪ ಅಂತಂದ್ರೆ ಅವ್ರು ಮಾಡೇ ಮಾಡ್ತಾರೆ. ಭರವಸೆ ನೀಡಬೇಕು ನಾವು ನಮ್ಮ ಮಕ್ಕಳ ಮೇಲೆ. ಏನಾಗಂಗಿಲ್ಲ, ಏನ್ ಇದ್ರದ ಮಕ್ಕಳಿಗೆ ಇದ್ರದ ಲೈಫ್ ಪೂರ ಇದು ಮುಗಿದು ಹೋಗ್ತು ಅನ್ನಂಗಿಲ್ಲ, ಏನಾಗಂಗಿಲ್ಲ. ಆದ್ರೆ ಮಕ್ಕಳಿಗೆ ಏನ್ರಿ ನಾವು ಅವ್ರಿಗೆ ಸವಲತ್ತು ಮಾಡಿಕೊಡೋಣ, ಅವ್ರಿಗೆ ನಾವು ಏನ್ರಿ ಸಪೋರ್ಟ್ ಮಾಡೋಣ. ಅವ್ರಿಗೆ ನೀ ನೋಡಪ್ಪ, ನೀ ಚೆನ್ನಾಗಿ ನೋಡಿ, ನಿನ್ ಭವಿಷ್ಯ ಐತಿ, ನೀನ್ ನೋಡು, ನನಗೆ ಗೊತ್ತೈತಿ ನೀನ್ ಮಾಡ್ತಿ ಅಂತ ನಾವು ಹಿಂಗೆ ಹೇಳ್ಬೇಕು ಅವ್ರಿಗೆ. ನೀನ್ ಮಾಡ್ತಕ್ಕಂಥದ್ದು ನನಗೆ ಭರವಸೆ ಐತಪ್ಪ. ಅವ್ರಿಗಿನ್ನ ಕಾನ್ಫಿಡೆನ್ಸ್ ನಾವು ತೋರಿಸಿದಪ್ಪ ಅಂತಂದ್ರೆ ನಮ್ಮ ಮಕ್ಕಳು ನಮ್ಮ ಮೇಲೆ ಭರವಸೆ ಇಟ್ಟು ಅವ್ರು ನೀವು ಎಷ್ಟು ಅಂತೀರಿ ಅಷ್ಟು ಅಂಕಗಳನ್ನು ತೆಗೆದುಕೊಡ್ತಾರೆ. ಇಷ್ಟೇ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು.